ಮಜಬಾ ಮಜ ಭಾರತ. ಈ ದೇಹದಲ್ಲಿ ಒಂದು 9 ಇಂದ್ರಿಯ ಇದ್ದ ಕಾರಣ ಎಲ್ಲೆಲ್ಲಿ ಗಾಳಿ ಹೋಗ್ತದೆ ಗೊತ್ತಾಗುದಿಲ್ಲ. ಮೊನ್ನೊಂದು ಕಿವಿಯಲ್ಲಿ ಹೋಗಿದೆ ಟಪ್ಪ ಅಂತ ಗೊತ್ತಾಗ್ಲಿ. ಕಮಲ ಏನ್ರಿ ನಿಮ್ದು? ಒಂದು ಚಾ ತಗೊಂಬಾರೆ. ಜಾಸ್ತಿ ಎಲ್ಲ ಅಡ ಬಿಟ್ಟು ತಿನ್ನೆಲ್ಲ ಅಡ ಬಿಟ್ಟು ಆಯ್ತು. ಈಗ ಇದು ಆಯ್ತು. ಯಾವಾಗಿಂದ ಶುರು ಆಗಿತ್ತು ಈ ಚಟ ನಿಮ್ಗೆ? ಯಾವ ಚಟ? ಲಾಟ್ರಿ ಟಿಕೆಟ್ ಯಾವಾಗ ತೆಗಿದ್ರಿ? ರಾತ್ರಿ ಬಂದಾಗ ಎಷ್ಟು ಸಮಯ ಆಯ್ತು? ಬಂದು ಮತ್ತೆ ನಿಮ್ಮ ಅಂಗಿ ಜೇಬಲ್ಲಿ ಸಿಕ್ಕಿತು. ಎಲ್ಲಿಂಟು? ಏನು ಮತ್ತೆ ಇದು? ರಾಮಕೃಷ್ಣ ಎಲ್ಲ ಅರ್ಧ ಹಾಕಿದ್ದೇನೆ. ಮತ್ತೆ ಇದು ಲಾಟ್ರಿ ಅಲ್ಲ, ಮತ್ತೇನು? 2000 ಹೊಸ ನೋಟ್ ಇದು. ಹೋಯ್ತು 2000 ಯಾವ್ದಕ್ಕಾದ್ರೆ ಕಮಲ ಒಂದು ಚಾ ಮಾಡಿ, ಒಂದು ಚಾ ಮಾಡಿ. ಕಾಲ ನಿಮಗೆ ಇದು 2000 ಹೋಯ್ತದು. ಒಂದು ಚಾ ಮಾಡ್ಲಿಕ್ಕೆ ಹೇಳಿದ್ರೆ ರಾಮಾಯಣ ಮಾಡ್ತಾಳೆ. ಏನ್ ಚಿನ್ನ ನೀನು? ಅಯ್ಯೋ ನಾನಿಲ್ಲಿ ಬಂದಿದ್ದೀನಲ್ಲ, ಬರ್ತೀನಿ ಕಣೆ, ಮನೇಲಿರು, ಬರ್ತೀನಿ ಈಗ. ಅದೇ ನಮ್ಮ ಮನೇಲಿ ಫಂಕ್ಷನ್ ಇದೆಯಲ್ಲ, ಅದಕ್ಕೆ ಅಜ್ಜ ಅಜ್ಜಿನ ಇನ್ವೈಟ್ ಮಾಡೋಣ ಅಂತ ಈ ಕಡೆ ಬಂದಿದ್ದೀನಿ. ಅಯ್ಯೋ ಗೊತ್ತಾಗಿಲ್ಲ ನಿಂಗೆ? ಅದೇ ಕಣೆ, ನಮ್ಮ ರಸ್ತೆ ಎಂಡಲ್ಲಿ ಒಂದು ಮನೆ ಇದೆಯಲ್ಲ, ಅಜ್ಜಿ ಅಜ್ಜ ಇರ್ತಾರಲ್ಲಿ, ಹಾ ಅದೇ ಮನೆಯಲ್ಲಿ ಇದ್ದೀನಿ ನಾನು. ಬಿಡು ನಾನು ಆದಷ್ಟು ಬೇಗ ಬರ್ತೀನಿ. ನೀನು ಫೋನ್ ಇಡಿ, ಈಗ ಬರ್ತೀನಿ. ಸರಿ ಅಜ್ಜ ನಮಸ್ತೆ. ನಮಸ್ತೆ. ಯಾರಿದು ಗೊತ್ತಾಗಿಲ್ಲ? ಹಾಸನದ ಕೇಶವಣ್ಣನ ಮಗ, ಪರಿಚಯ ಸಿಕ್ಕಿಲ್ಲ? ಹಾಸನದ ಕೇಶವನ ಮಗ. ಹೌದಜ್ಜ. ಮತ್ತೆ ಆಗ್ಲಿಲ್ಲ. ಏ ಕಮಲ, ಹಾಸನದ ಕೇಶವ ಅವ್ರು ಸತ್ರ? ಹಾಸನದ ಕೇಶವನ ಮಗ ಇದ್ದಾನಲ್ಲ, ಅವ ಸತ್ನ? ಒಮ್ಮೆ ಅವಳು ಹೇಳಿದ ಹಾಗೆ ಆಗ್ತದೆ. ದೇವ್ರೆ, ಎಷ್ಟು ಚೆನ್ನಾಗಿದ್ದ. ಎಲ್ಲಿದ್ದಿ ನೀನು? ಬೇಗ ಬಾ. ಅಪ್ಪ ಮಗ ಇಬ್ರು ಹೋಗ್ಬೇಕಾದ್ರೆ ಏನು ಬೈಕ್ ಆಕ್ಸಿಡೆಂಟ್ ಆಯ್ತಾ? ಇಬ್ರು ಸತ್ರ? ಕೇಶವನ ಮಗ ಹಾಸನದ್ದು ಬಂದಿದ್ದಾನೆ ಅಂತ ಗುರ್ತು ಸಿಕ್ಕಿಲ್ಲ? ಇಲ್ಲ. ಹಾಸನದ ಕೇಶವಣ್ಣನ ಮಗ. ಹಾಸನ ಕೇಶವ್ ನನ್ ಮಗ. ಹಾ ಮುಖ ನೋಡಿದ್ರೆ ಅವನು ಛಾಯೆನೇ ಇಲ್ಲ. ಮತ್ತೆ ಬಂದಿದ್ದೇನು? ಬಂದಿದಂದ್ರೆ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ನಿಮ್ಮನ್ನು ಕರೆಯೋಣ ಅಂತ ಬಂದಿದ್ದು. ಹಾ ಕಾರ್ಯಕ್ರಮ ಉಂಟದೆ ಮನೆಯಲ್ಲಿ. ಅಮ್ಮನಿಗೆ ಎಷ್ಟು ಮಗ ಪ್ರಾಯ? ಅಮ್ಮನಿಗೆ 45. ಹೌದಾ? 45 ಎಲ್ಲ ಸಾಯೋ ವಯಸ್ಸ? ಅಲ್ಲ ಈಗ ಹೇಳಕ್ ಆಗುದಿಲ್ಲ, 45ರಲ್ಲೂ ಹೋಗ್ತಾರೆ. ಅಮ್ಮ ಸತ್ತಿಲ್ಲ ರೀ, ಅಮ್ಮ ಇದ್ದಾರೆ. ಅಪ್ಪಂದ? ಅಪ್ಪನಿದ್ದಾರೆ. ಮತ್ತೆ ಯಾರ್ದು ಕಾರ್ಯ? ಯಾರ್ದು? ಕಾರ್ಯ ಅಲ್ಲ, ಕಾರ್ಯಕ್ರಮ. ಅಂದ್ರೆ ನಾನು ಮದುವೆ ಆಗಿ 2 ವರ್ಷ ಆಯ್ತು, ಅದಕ್ಕೆ ಈ ವರ್ಷ ವೆಡ್ಡಿಂಗ್ ಆನಿವರ್ಸರಿಗೆ ನಿಮ್ಮನ್ನು ಇನ್ವೈಟ್ ಮಾಡಕ್ಕೆ ಬಂದಿದ್ರು ನಾನು. ಮದುವೆ ಆಗಿ 2 ವರ್ಷ ಆಯ್ತಂತೆ. ಈಗ ಅವನಿಗೆ ಮದುವೆ ಆಗಿದೆಯಾ? ಹೌದು. ಯಾಕೆ ಒಂದು ಗಂಡಸಲ್ವಾ? ಗೊತ್ತಾಗುದಿಲ್ಲ. ಸೊನ್ನೆ ಹೆಂಡತಿ ಜೊತೆಗಿದ್ದೀರಾ? ಹೌದು, ಆರಾಮಾಗಿ ಜೊತೆಗಿದ್ದೀವಿ ನಾವು. ಇನ್ನು ಬಿಟ್ಟು ಹೋಗಿಲ್ಲ? ನಿನ್ಗೆ ಕಂಡಿದ್ದಿಲ್ಲ ನಾನು. ಎಲ್ಲಿರುದಪ್ಪ ಇವ? ಅಯ್ಯೋ ಅಜ್ಜ, ನೀವಿಲ್ಲ ನನ್ನ ನೋಡ್ತೀರಾ? ನಾನು ಊರಲ್ಲಿಲ್ಲ, ನಾನು ದುಬೈಲಿ ಇರುದು. ದುಬೈಲಿ ಇರುದಂತೆ. ದುಬಾಯ? ಹಾ 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 ಇಲ್ಲ. ಅದು ಎಲ್ಲಿ? ದುಬೈ ಅಂದ್ರೆ ಎಲ್ಲಿ? ಇಲ್ಲೇ ಕಳಸಿಪಾಳ್ಯದ ಹತ್ರ. ಕಳಸಬಾಲ್ಯ? ದುಬೈ ಅಂದ್ರೆ ವಿದೇಶ ಅಲ್ಲ, ಹೊರದೇಶ ಅದು. ದೂರವಾ? ಅಜ್ಜಿ ಅದು ತುಂಬಾ ದೂರ ಇದೆ. ಹೌದಾ? ಏನ್ ಮಾಡುದು ಅಲ್ಲಿ? ನಾನು ಕಕ್ಕಸ್ ತೊಳೆಯೋದ? ಅದೆಲ್ಲ ಹೇಳುದು ಹಾಗೆ, ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೋಗಿ ಎಲ್ಲಿ ಕಕ್ಕಸ್ ತೊಳೆಯೋದು ಅಷ್ಟೇ. ಹಾಗೆ. ಮತ್ತೆ ಇದು ನಿನ್ನ ಇವಳ ಹೆಂಡತಿ ಅಲ್ಲ? ನಿನ್ನ ಹೆಂಡತಿಯ ಎಂತದೊಂದು ಹೇಳಿಗೆ ನನ್ಗೆ ಮರ್ತೋಯ್ತು ಮಾರೆ. ಏನ್ ಹೇಳುದು? ಪೂಜೆ ಪೂಜೆ ಅಲ್ಲ, ಎಲ್ಲಿ? ಮನೆಯಲ್ಲಿ ಮನೆ. ಅದೇ ಸಮಸ್ಯೆ. ನಗ್ತಾ ಇದ್ದಾನೆ, ಮನೆ ಇನ್ನ ಆಗಿಲ್ಲ. ಮನೆಯಲ್ಲ ನಗ್ತಾರ, ಕೂಗುದಲ್ವಾ? ಮತ್ತೆ ನಗ್ತಾ ಇದ್ದಾನೆ ಅವನು. ಮನೆ ಇದೆ, ನನ್ ಮನೆಯಲ್ಲಿ ಅಂತ ಇಷ್ಟೊತ್ತು ನಾನು ಹೇಳಿಲ್ವಲ್ಲ, ಅದಕ್ಕೆ ನಗು ಬಂತು. ಹಾಗೆ ನೋಡಿದ್ದೆ, ನನ್ ಮನೆ ಗೊತ್ತಿಲ್ಲ ನಿಮ್ಗೆ? ಅಜ್ಜಿ ಸರಿ ನೋಡಿ, ಓ ಅಲ್ಲೊಂದು ದೂರದಲ್ಲಿ ಕಾಣಿಸ್ತಿದ್ಯಲ್ಲ ನೀಲಿ ಮನೆ, ಅಲ್ಲೊಂದು ನೀಲಿ ಮನೆ ಇದೆಯಲ್ಲ. ಗೊತ್ತಾಯ್ತಾ? ಏನ್ ಗೊತ್ತಾಗಿದೆ? ಗೊತ್ತಾಯ್ತು, ಅವಳಿಗೆ ಗೊತ್ತ. ಹಾಗಾದ್ರೆ ನಾವಿಬ್ಬರು ಬರ್ತೇವೆ ಮಗ. ಅಲ್ಲ, ನಿಮ್ಗೆ ಗೊತ್ತಾಯ್ತಾ ನೀಲಿ ಮನೆ ಯಾರ್ದು ಅಂತ? ಯಾರ್ದು? ರಿಕ್ಷಾದ ಹರೀಶ ಬರುದಿಲ್ವ ಯಾವಾಗ್ಲೂ? ರಿಕ್ಷಾದ ಹರೀಶ ಬರುವ ಮನೆ ರಾತ್ರಿ ಬರ್ತಾನಲ್ಲ, ಅದು ಇವನ ಹೆಂಡ್ತಿಯ? ಮತ್ತೆ ಅಜ್ಜ
ಅಜ್ಜಿ ಏನೋ ಹೇಳ್ತಾ ಇದ್ರಲ್ಲ. ಏನಿಲ್ಲ ಬಿಡು ಏನಿಲ್ಲ ಸುಮ್ಮನೆ ಅಲ್ಲ 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 ಅದು ಹರೀಶ ರಿಕ್ಷಾ ಏನೋ ಹೇಳ್ತಾ ಇದ್ರು. ಅದೇ ನಾವು ನೆನೆಸಿದ್ದು ಅದು ಹರೀಶನ ಮನೆ ಅಂತ ನೆನೆಸಿದ್ದು ನಾವು ಇಷ್ಟರವರೆಗೆ. ಹಾಗೆ ಬೇಡ ಬಿಡಿ, ಇನ್ನೊಬ್ಬರ ಮನೆ ವಿಷಯ ನಮಗೆ ಯಾಕೆ ಬೇಕು? ಇಲ್ಲ ಅದು ಪರವಾಗಿಲ್ಲ, ಹೇಳಿ ಏನೋ ಹೇಳ್ಬೇಕು ಅಂತಿದ್ರ ನೀವು. ಏನಿಲ್ಲ, ಎಲ್ಲ ಹೇಳಿದ್ರೆ ನಾಲ್ಕು ದಿವಸ ಆಯ್ತು ನೀನು. ಅದು ಏನಿಲ್ಲ, ಅದೇ ಆ ರಿಕ್ಷಾದ ಹರೀಶ ಇದ್ದಾನಲ್ಲ, ಯಾವಾಗ ನೋಡಿದ್ರು ಅಲ್ಲೇ ಇರುದು. ಯಾವಾಗ ನೋಡಿದ್ರು ರಾತ್ರಿ ಆಗಲ್ಲ ಅಲ್ಲೇ ಇರುದು. ಬೆಳಗ್ಗೆ 9 ಗಂಟೆಗೆ ಎದ್ದು ಹೋಗೋದು. ರಿಕ್ಷಾದಲ್ಲಿ ಇರುದಲ್ಲ, ಎಂತ ಸಾಮಾನ್ ಹಾಕ್ಲಿಕ್ಕೆ ಏನ್ 12 ಗಂಟೆ ರಾತ್ರಿಗೆಲ್ಲ ಏನ್ ಸಾಮಾನ್ ತಗೊಂಡ್ಬಂದು ಹಾಕ್ತಾನೆ? ನಮ್ಗೇನು ಆಗಲು ಬಿಡ್ಸೋತ್ತೇ ಇಲ್ವಾ? ಇಲ್ಲ ಇಲ್ಲ, ನನ್ನ ಹೆಂಡತಿ ಆತರ ಏನಿಲ್ಲ, ಅವಳು ತುಂಬಾ ಒಳ್ಳೆ ಒಳ್ಳೆ. ಹೌದಪ್ಪ, ನಿನಗೆ ಗೊತ್ತಾಗಬೇಕು. ನೀನ್ ಪಾಪ ದುಬೈಯಲ್ಲಿ ಹೋಗಿ ಕಾಕುಸ್ ತೊಳ್ಕೊಂಡು. ಕಕ್ಕುಸಲ್ಲ, ಕಂಪ್ಯೂಟರ್. ಆಯ್ತು, ಆದ್ರೆ ಅದನ್ನು ಬಿಡುದಿಲ್ಲವ. ನೋಡಿ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನಮ್ಗೆ ಯಾಕೆ ಸುಳ್ಳು ಹೇಳಿ ನಮ್ಗೆ ಏನು ಲಾಭ ಇದೆ? ಹೌದು, ಒಂದು ಕೆಲಸ ಮಾಡ್ಲಿವಾ, ಹೆಂಡತಿ ನಂಬರ್ ಉಂಟಲ್ಲ, ಫೋನ್ ಮಾಡಿ ಕೇಳು. ಹರೀಶನ ಗುರ್ತುಂಟು ಅಂತ ಫೋನ್ ಮಾಡಿ ಕೇಳು. ಹರೀಶದ ಹರೀಶನ್ನು ಗುರ್ತಾಯ್ತು ಅಷ್ಟೇ ಕೆಲಸ. ಫೋನ್ ಮಾಡ್ತೀನಿ. ಒಂದ್ ವೇಳೆ ಅವಳು ಪರಿಚಯ ಇಲ್ಲ ಅಂತ ಹೇಳ್ಬೇಕು, ನಿಮ್ಮನ್ನ ನೋಡ್ಕೋತೀನಿ. ಫಸ್ಟ್ ಕೇಳ, ನಮ್ಗೆ ನಮ್ಗೆ ಯಾಕೆ ಬೇಕು ಇನ್ನೊಬ್ರು ವಿಷಯ? ನಮ್ಗೆ ಯಾಕೆ? ನಿನ್ಗೆ ರಿಕ್ಷಾದ ಹರೀಶನ ಪರಿಚಯ ಇದೆಯಾ? ಪರಿಚಯ ಇದೆಯಾ? ಏನು ಇಲ್ಲದೆ ಇದೆ 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 ನೋಡು. ಯಾವಾಗ್ಲೂ ಬರುವಂತ ಪರಿಚಯ. ಈಗ ನಿಂದಾದ್ರೂ ಪರಿಚಯ ಇರ್ಲಿಕ್ಕಿಲ್ಲ, 2 ವರ್ಷಕ್ಕೊಮ್ಮೆ ಬರೋದಲ್ವಾ? ಅವ್ರು ದಿನಾಲು ಬರ್ತಾನೆ, ಏನು ಪರಿಚಯ ಇಲ್ಲದೆ? ಅಜ್ಜಿ ಒಂದ್ ನಿಮಿಷ. ಅವಳಿಗೆ ಏನಾದ್ರೂ ನೀವು ಹೇಳ್ದಂಗೆ ಏನಾದ್ರೂ ಇದ್ರೆ ಅವಳಿಗೆ ಇದ್ದೆ. ಅದೇ ಅವಳಿಗೆ ಇದೆ ಅಂತ ನಾವು ಹೇಳುದು. ಹಾಗಲ್ಲ, ನೀವು ಹೇಳಿದ್ದು ಸತ್ಯ ಅಂತ ಆದ್ರೆ ಅವಳನ್ನ ನಾನು ಬಿಡಲ್ಲ. ನಾನು ಹೇಳೋದು ಅವಳನ್ನ ಬಿಡು ಅಂತ. ಅಂತದ್ದೆಲ್ಲಿದ್ರೆ ಯಾಕೆ ಬೇಕು? ನೀನ್ ಬೇರೆ ಏನು ಹುಡುಗಿ ಸಿಗೋದಿಲ್ವಾ? ಅವಳನ್ನ ಹಾಗೆ ಸುಮ್ನೆ ಬಿಡಲ್ಲ ಅಂದಿದ್ದು ನಾನು. ಹಾಗೆ ಅದು ಸುಮ್ಮನೆ ಬಿಡ್ಬೇಡ. ಈಗ್ಲೇ ಹೋಗ್ತೀನಿ, ಈಗ್ಲೇ ಹೋಗಿ ಕೇಳ್ತೀನಿ. ಒಂದ್ ವೇಳೆ ಸುಳ್ಳು ಅಂತ ಆದ್ರೆ ಮತ್ತೆ ಬರ್ತೀನಿ, ನಿಮ್ಮನ್ನ ನೋಡ್ಕೋತೀನಿ. ಆಯ್ತು, ಬರ್ತೀನಿ. ಇವು ಯಾವ್ದ್ರಲ್ಲಿ ಮಗ ಬಂದಿದ್ ನೀನು? ಬಂದಿದ್ದು ಯಾವ್ದ್ರಲ್ಲಿ? ಬಂದಿದ್ದು ಬೈಕಲ್ಲಿ. ಬೈಕಲ್ಲೇ ಹೋಗೋದು. ಹುಷಾರ್ ಮಗ, ಈಗ ಹುಡುಗರೆಲ್ಲ ಹೋಗೋದೇ ಬೈಕಲ್ಲಿ. ಯಾವ್ದಕ್ಕೂ ಬಂದ್ಬಿಟ್ಟು ನೋಡ್ತೀನಿ ನಿಮ್ಮನ್ನ. ಆಯ್ತು ಆಯ್ತು. ಕಮಲ, ರಿಕ್ಷಾದ ಹರೀಶ ಅಲ್ಲಿಗೆ ಬರ್ತಾನ? ಗೊತ್ತಿಲ್ಲ, ಆ ಮನೆಗೆ ಬಂದಂಗಾಯ್ತು. ಹೌದಾ? ಬಂದಿರ್ಬೋದಲ್ಲ. ಯಾಕೆ ಬೇಕು ಇನ್ನೊಬ್ರ ಮನೆ ವಿಷಯ? ಅದೇ ಸಾಯಿಲ್ ಹಿಂದ್ಗಡೆ ಬಾಗಿಲಾಕಿದ್ಯಾ? ಹಿಂದ್ಗಡೆ ಬಾಗಿಲಾಕಿದ್ಯಾ? ಯಾಕೆ ರಿಕ್ಷಾದಾರಿ ಇಲ್ಲಿ ಬರ್ತಾನ? ಅದಕ್ಕಲ್ಲಿ ಎಲ್ಲ ಕಳ್ರ ಇದೆಲ್ಲ ಜಾಸ್ತಿ ಆಗಿದೆ ಈಗ, ಅದಕ್ಕೆ ಸರಿ ಬೀಗಲ್ಲ ಹಾಕು ಅಂತ. ಎಲ್ಲ ಕಿಲ್ಕೆಲ್ಲ ಹಾಕಿದೀನಿ. ಇಲ್ಲಿ ಯಾವಾಗ ಬರ್ತಾರೆ ಕಳ್ರು? ಹೆದರ್ಬೇಕು ನೀವು, ಹೆದರ್ಬೇಕು ನೀವು. ಹೆದರ್ಬೇಕಾ? ಹಾಗೆ ನಾನು ಯಾರು ಗೊತ್ತುಂಟಾ? ಕತ್ತರಿಸಿನ ಬೆಳಗ್ಗೆ ಬರೋಕ್ಕಾಗುದಿಲ್ವಾ? ಯಾಕೆ? ಕತ್ತರಿಸಾಣಿಗೆ. ಕತ್ತರಿಸಾನಲ್ಲ, ಕತ್ತರಿಸಿನ. ಬೇಗ ತೆಗಿರಿ, ನಿಮ್ಮ ಎಲ್ಲ ಸಾಮಾನು ಎಲ್ಲ ಇಟ್ಟಿದ್ದಾರೆ, ಬೇಗ ತೋರಿಸಿ. ಎಂತ ಮಗ? ಸಾಮಾನು ತೋರಿಸಿ, ಎಲ್ಲಿಟ್ಟು? ಬೇಗ ಬೇಗ ಎಲ್ಲ ತೆಗಿಬೇಕು, ಬೇಗ. ಎಂತದು? ಎಂತ ಅದ್ಯಾಕೆ ಆಯ್ತದು? ನೀನ್ ಹೇಳಿದೆಲ್ಲ ಸಾಮಾನು ತೋರಿಸ್ಬೇಕು, ಅದ ಮೇಲೆ ಅಟ್ಟದಲ್ಲಿ ಉಂಟು, ಏನಿ ಹತ್ತಬೇಕಲ್ಲ. ನಿಮ್ಮ ಹಳೆ ಸಾಮಾನು ಬೇಡ, ನನಗೆ ಹೊಸತ್ತು ಬೇಕು, ಸಾಮಾನು ಬೇಕು. ಬೇಗ ಬೇಗ ತೆಗಿರಿ, ನಿಮ್ದು ತೆಗಿರಿ, ತೆಗಿರಿ. ನನ್ನ ಹತ್ರ ಏನಿದೆ ಮಗ? 30 ವರ್ಷ ಮೊದ್ಲೇ ಅವರೆಲ್ಲ. ಅದು ಬೇಡ, ಅದು ಯಾಕೆ ತೆಗೆಯುದು ನೀವು? ಅದೇ ಇರೋದೊಂದು ಕರಿಮಣಿ ಮಾತ್ರ, ಬಾಕಿ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ನೀವು ಒಳಗೆ ಇಟ್ಟದೆಲ್ಲ ಕೊಡಿ, ಬೇಗ ಕೊಡಿ. ಹೆದರ್ಬೇಕು ನೀವು. ಒಂದು ನಿಮಿಷ. ಹಲೋ ಹಲೋ. ಇದ್ದೇನೆ, ಕೈತಾ ಇದ್ದೇನೆ. ಚೆನ್ನಾಗಿದ್ದೇನೆ. ಕುರ್ತಿ ಆಗ ಕುರ್ತಿ ತಿಂದೆ. ಈಗ ಬರ್ತೇನೆ. ಮತ್ತೆ ಕುರ್ತೆ ನಾನು. ನನಗೆ ನೀವೆಂತ ನೆನಪು ಮಾಡುದು ಬೇಡ. ನನ್ನ ಹೆಂಡತಿ ಆಗಾಗ ಕಾಲ್ ಮಾಡಿ ಎಷ್ಟು ಮಕ್ಕಳು? ಇಬ್ರು ಇಬ್ರು ನಿನ್ನಂಗೆ ಇದ್ದಾರೆ ಅಥವಾ ಬೇರೆ? ಒಬ್ಬ ನನ್ನಾಗೆ, ಮತ್ತೊಬ್ಬ ಬಿಳಿಯಾಗಿ ತೆಳ್ಳಿಗೆ ಬೆಳ್ಳಿಗೆ. ಒಂದು ಪಕ್ಕದ ಮನೆ ಕೇಶ ಒಂದು. ಹಾಗೆ ನಿನ್ನಂಗೆ ಮಗ, ನಮ್ಮ ಪಕ್ಕದ ಮನೆಯಲ್ಲಿ ಇನ್ನೊಬ್ಬ ಕಳ್ಳ ಇದ್ದ. ಅವ ಕದಿಲಿಕ್ಕೆ ಅಂತ ಬೇರೆ ಕಡೆ ಹೋಗೋದು, ರಾತ್ರಿ ಹೋಗ್ಬೇಕಾದ್ರೆ ಮತ್ತೊಬ್ಬ ಮನೆಗೆ ಬರೋದು. ಈ ತರ. ಈಗ ನಿನ್ ಮನೇಲಿ ಯಾರಿದ್ದಾರೆ ಏನು?
ನನ್ನ ಹೆಂಡತಿ ಒಳ್ಳೆಂತಿ ಎಲ್ಲ ಹಾಗೆ ಮಾಡೋ ಹುಡುಗಿ ಎಲ್ಲ ಅವಳು ದೇವರು. ಎಲ್ಲ ಗಂಡಸರಿಗೆ ಅಷ್ಟೇ ಅವರವರ ಹೆಂಡತಿ ಒಳ್ಳೆಯವರು. ಹೌದು, ಹೌದಾ? ಒಳ್ಳೆ ಹೆಂಡತಿ ಆಗಿದ್ರಿಂದ ತೆಳ್ಳಿಗೆ ಬೆಳ್ಳಿಗೆ ಇನ್ನೊಂದು ಮಗು ಇರೋದು. ಇದು ಸತ್ಯ ಆಗಿರಬಹುದಾ? ಇದು ಹೋಗಿ ಸತ್ಯ. ನೋಡಿದ್ರೆ ಗೊತ್ತಾಗೋದಲ್ಲ. ಹೌದು, ನಮ್ಗೆ ಇಲ್ಲಿ ಗೊತ್ತ ಅವಳು ಹಾಗೆ ಆಗಾಗ ಕಾಲೆಲ್ಲ ಮಾಡಿ ಕಾಲ್ ಯಾಕೆ ಮಾಡುದು? ನೀವು ಎಷ್ಟು ಗಂಟೆಗೆ ಬರ್ತೀನಿ ಅಂತ ಗೊತ್ತಾಗ್ಲಿಕ್ಕೆ. ಹೊರಗಿದ್ದೀರಾ ಒಳಗೆ ಅಲ್ಲಿ ಯಾರು ಬರ್ಬೋದು. ನೀವಿಬ್ಬರು ನಾನು ಉಚ್ಚರಿಸ್ತಿದ್ರಿ. ನಾನು ಈಗ ಹೋಗಿ ನೋಡ್ತೇನೆ. ಇಲ್ಲಿ ನಿಮ್ಮನ್ನು ಕೊಲ್ಲದೆ ಬಿಡುದಿಲ್ಲ. ನಿಮ್ಮ ಈ ನಾಳೆಗೆ ಸರಿ ಇಲ್ಲದೆ ಒಂದು ಮನೆ ಇಲ್ಲ, ಎಲ್ಲ ಮನೆ ಬಿಟ್ಟು ಓಡಿದರೆ ನಾನು ಯಾವ ಮನೆಗೆ ಕದಲಿಕ್ಕೆ ಹೋಗುದು? ನಿಮ್ಮನ್ನೀಗ ಬಂದು ಕೊಲ್ಲಿಕ್ಕೆ ಉಂಟು. ನಾನು ಬರ್ತೇನೆ. ಹೋಗಿ ಬರ್ತೀಯ ಮಗ? ಈಗ ಮತ್ತೆ ನಿಮ್ಮನ್ನು ಕೊಲ್ಲಬೇಡವಾ? ಅಲ್ಲಿ ಹೋಗಿ ಬರ್ತೀಯ? ಬರ್ತೇನೆ ನಾನು. ಈ ಕಡೆ ಬಂದಾಗ ಇನ್ನೊಬ್ಬ ಹೋಗ್ತಾನೆ. ನಿಮ್ಮನ್ನು ಬಿಡುದಿಲ್ಲ. ಬರೋದಾದ್ರೆ ಬಾ, ನನ್ಗೆ ಈಗ ಬರ್ತೇನೆ. ಇನ್ನು ನಮ್ಮ ಜೀವಮಾನದಲ್ಲಿ ಕದಿಯೋದಿಲ್ಲ. ಅದ್ಯಾಕೆ ಅಷ್ಟು ಯಾವಾಗಲೂ ಹೆಂಡತಿ ಮೇಲೆ ಸಂಶಯ ಇದ್ದವನು ಮನೆ ಬಿಟ್ಟು ಹೋಗೋದಿಲ್ಲ. ಅದ್ಯಾಕೆ ಹ್ಮ್ ಅದ್ಯಾಕೆ ಹೇಗೆ ಹೇಳ್ತೀರಿ ನೀವು? ಅಷ್ಟು ಸಂಶಯ ಇದ್ರೆ ನೀವು ಹೋಗ್ತಾ ಇರ್ಲಿಲ್ವಾ? ಅದೆಂತ ಗಾಡಿ ಸೌಂಡ್ ಕೇಳುದು? ಹ್ಮ್ ಎಂತ ಇವತ್ತು ನಮ್ಮ ಮನೇಲಿ ಬ್ರಹ್ಮಕಲಶ ಉಂಟ? ಮತ್ತೆ ಅಲ್ಲ ಆಗದು. ಏನ್ ಮಗ ಅದು? ನೀವು ಹೇಳಿದ್ದೆ ನಿಜ ರೀ, ಹ? ನೀವು ಹೇಳಿದ್ದೆ ನಿಜ. ಇದೇನಾಯ್ತದು? ಅದು ಬೈಕ್ ಆಕ್ಸಿಡೆಂಟ್. ನಾ ಹೇಳೋದೆ ಅದೇ, ಅದಕ್ಕೆ ಹೇಳಿದ್ದು ಹುಷಾರಾಗಿ ಹೋಗು ಅಂತ. ನೀವು ಹೇಳಿದ್ರಲ್ಲ ಹರೀಶನ ಪರಿಚಯ ಇದೆ ಅಂತ ಕೇಳು ಅಂತ, ಹೌದು. ಅಷ್ಟೇ ಕೇಳಿದ್ದು. ಪರಿಚಯ ಇದೆ ಅಂದ್ಬಿಟ್ರು, ಅದಕ್ಕೆ ಚೆನ್ನಾಗಿ ಬರ್ಸಿ ಮನೆಯಿಂದ ಕಳಿಸ್ಬಿಟ್ಟೆ. ಕಳ್ಸ್ಬಿಟ್ಯಾ? ಕಳ್ಸ್ಬಿಟ್ಯಾ ಈಗ? ಒಳ್ಳೆದಾಯ್ತು. ಅಂತ ಹುಡುಗಿ ಯಾಕೆ ಬೇರೆ ಸಿಗೋದಿಲ್ವಾ? ಹೌದು, ಮತ್ತೆ ಅಂತ ಹುಡುಗಿನ ನಾನು ಇಟ್ಕೋಬೇಕಾ? ಯಾಕೆ ಇಟ್ಕೋಬೇಕು? ನಾನು ಕಷ್ಟಪಟ್ಟು ಅಲ್ಲಿ ದುಬೈಯಲ್ಲಿ ದುಡಿಯೋದು. ಹೌದು, ಕಕ್ಕು ತೊಳ್ಕೊಂಡು. ಅದೇ ಮತ್ತೆ ಹ್ಮ್ ಅಲ್ಲ ಕಂಪ್ಯೂಟರ್, ಇನ್ನು ಬಿಡುದಿಲ್ಲಲ್ಲ ಅದನ್ನ. ಇನ್ನಾದ್ರೂ ತೊಳ್ಳಿ. ಅದಕ್ಕೆ ಅಂತ ಹುಡುಗಿ ಬೇಡ ಅಂತ ಅವಳ ಕಳಿಸಿದ್ದೆ. ಬೇಡ ಅಲ್ಲ, ಬೇರೆ ನಿಲ್ವಾ? ಬೇರೆ ನಿಲ್ವಾ? ಎಷ್ಟು ಹುಡುಗಿಯರಿದೆ? ಈಗ ನೀನ್ ನೀಲಿ ಮನೆ ಹೇಳಿದ್ಯಲ್ಲ, ಆ ನೀಲಿ ಮನೆ, ನಿಮ್ಮ ಮನೆ ಆ ಕಡೆ ನೋಡೋ ಒಂದು ಹಳದಿ ಮನೆ, 2 ಅಂತಸ್ತಿಂದು, ದೊಡ್ಡದು. ಅದ್ರಲ್ಲೊಂದು ಹುಡುಗಿ ಇದ್ದಾಳೆ. ಅವಳುಗೊಂಡನು ದುಬೈಯಲ್ಲಿರೋದು. ಅವಳು ನೋಡಿ ಎಷ್ಟು ಒಳ್ಳೆ ಹುಡುಗಿ ಅವಳು. ಮತ್ತೆ? ಆ ಮಕ್ಕಳಿಗೆಲ್ಲ ಟ್ಯೂಷನ್ ಹೇಳ್ಕೊಂಡು ಅವಳು ಆಯ್ತು, ಅವಳು ಮಕ್ಕಳು ಆಯ್ತು, ಗೀತಾ ಬಾಟಲಿ ಕೊಡ್ತಾಳು. ಸಂಗೀತ ಪಾಠ ಎಲ್ಲ ಹೇಳ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ. ಅವಳನ್ನ ಕಲ್ತ್ಕೋಬೇಕಪ್ಪ. ಇವಳು ಇವಳಿಗೆ ಯಾಕೆ ಆಪತ್ತಿಲ್ಲ? ಯಾರು ಹುಡುಗಿ? ಆ ದಪ್ಪಗೆ ಸ್ವಲ್ಪ ಉದ್ದ ಕೂದಲು, ನೀಲಿ ಮನೆ ಪಕ್ಕದ್ದು. ಈ ಮನೆ ಪಕ್ಕದ ಆ ಕಡೆ ಹಳದಿ ಪೈಂಟ್ ಇದ್ದು. ನಾವ್ ಹಳದಿ ಮನೆದು ಮನೆ ಅಂತ ಹೇಳೋದ ನೀವು? ನೀಲಿ ಮನೆ ಜಾತಿ ಇದು. 2 ಅಂತಸ್ತಿಂದು. ಅದೇ ರೀ ನನ್ನ ಮನೆ, ಅದು ನನ್ನ ಹೆಂಡತಿ. ಈಗ ಆ ಹುಡುಗಿನ ಈಗ ಮನೆಯಿಂದ ಹೊರಗೆ ಹಾಕಿದ್ಯಾ? ನಿಮ್ಮ ಮಾತು ಕೇಳ್ಬಿಟ್ಟು ಅವಳ ಕಳಿಸ್ಬಿಟ್ನಲ್ಲ. ಹೋಟ್ಲೆ ಬರುದಿಲ್ಲ ಅಂತ ಇನ್ನು ಮತ್ತೆ ಹಾಗೆ ಹೇಳ್ತೀರಿ ನೀಲಿ ಮನೆಯಿಂದ ಆಚೆ ಗೊತ್ತಾಯ್ತು ಅಂತ. ನೀ ಹೇಳಿದ್ದಲ್ಲ ನೀಲಿ ಮನೆ ಅಂತ. ನೀಲಿ ಮನೆಯಿಂದ ಆಚೆ ಅಂತ ಹೇಳ್ಬೇಕಾದ್ರೆ ನೀವು ಬಿಟ್ರೆ ಹೇಳೋದಕ್ಕೆ. ಈಗ ಬರುದಿಲ್ಲ ಅಂತ. ಅವಳಿನ್ನು ಬರ್ತಲ್ಲ. ಬಂಗಾರದಂತ ಹುಡುಗಿ ಪಾಪ. ಪಾಪ ಎಷ್ಟು ಒಳ್ಳೆ ಹುಡುಗಿ ಅದು ಪಾಪ. ಅಂತ ಹುಡುಗಿಯನ್ನು ಮನೆ ಬಿಟ್ಟು ಕಳಿಸಿದಲ್ಲಿ ನೀವು ಯಾವ ಮೂರಗಾಸಿನವನ್ನ? ಹ್ಮ್.